ಟಿವಿ ಜೊತೆ ವಿಧಾನಸಭಾ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ರಾಜಭವನಕ್ಕೆ ತೆರಳಿ ರಾಜ್ಯಪಾಲನ ಭೇಟಿ ಮಾಡಿದ ಬಳಿಕ ಮತ್ತೆ ಯಾವ ರೀತಿ ಹೋರಾಟ? ಇದಾದ ಮೇಲೆ ನಾವು ನಮ್ಮೆಲ್ಲ ಶಾಸಕರು ವಿಧಾನಸೌಧದ ಮುಂದೆ ಧರಣಿಯನ್ನು ಮಾಡ್ತೀರಿ ಎಲ್ಲ ಶಾಸಕರು. ಅದಾದ್ಮೇಲೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಮುತ್ತಿಗೆ ಹಾಕ್ತೀರಿ, ಮುಖ್ಯಮಂತ್ರಿ ಮನೆ ಮುಂದೆ. ಅದು 3ನೇ ಹಂತದಲ್ಲಿ. 4ನೇ ಹಂತದಲ್ಲಿ ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಗಳಲ್ಲೂ ನಮ್ಮ ಕಾರ್ಯಕರ್ತರು ಪ್ರತಿಭಟನೆಯನ್ನ ರಸ್ತೆಗಿಳಿದು ಪ್ರತಿಭಟನೆಗಳನ್ನ ನಾವು ಮಾಡ್ತೀರಿ. 4 ಹಂತದ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ರಾಜೀನಾಮೆಗೆ ನಾಗೇಂದ್ರ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ನಾಗೇಂದ್ರ ಅವ್ರನ್ನ ರಾಜೀನಾಮೆ ತಗೊಂಡ್ರೆ ಮುಖ್ಯಮಂತ್ರಿಗೆ ಕಂಟಕ ಬರ್ತೈತೆ. ಯಾಕೆಂದ್ರೆ ಎಲ್ಲಾ ದುಡ್ಡು ನಾಗೇಂದ್ರ ಹೋಗಿರೋದು 20% ಅಷ್ಟೇ, 80% ಹೋಗಿರೋದು ಇಡೀ ಸಚಿವ ಸಂಪುಟಕ್ಕೆ. ರಾಹುಲ್ ಗಾಂಧಿ ಅವರಿಗೂ ದುಡ್ಡು ಹೋಗಿದೆ. ಅದಕ್ಕೋಸ್ಕರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀರಿ. ನಾಳೆ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ಬಿಜೆಪಿ ಹೋರಾಟ ಇರುತ್ತಾ? ಹೋರಾಟ ಮಾಡೇ ಮಾಡ್ತೀರಿ. ನಮ್ದು ನಾಳೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಸಂಸದೀಯ ಮಂಡಳಿ ಸಭೆ ಇದೆ, ಅದಕ್ಕೆ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ನಾಳೆ. ಈಗ ನಾಗೇಂದ್ರ ರಾಜೀನಾಮೆ ಕೊಡದೇ ಇದ್ರೆ ಹಠ ಹಿಡಿದು ಸಚಿವ ಸ್ಥಾನದಲ್ಲಿ ಮುಂದುವರಿದ್ರೆ ಏನ್ ಮಾಡ್ತೀರಿ? ಬಿಡೋದೇ ಇಲ್ಲ, ಕೊಡೋವರೆಗೂ ಫಸ್ಟ್ ವಿಕೆಟ್ ಬೀಳೋವರೆಗೂ ಬಿಡಲ್ಲ. 1 ವರ್ಷದ ಸಾಧನೆ 180 ಕೋಟಿ ದಲಿತರ ಹಣವನ್ನ ನುಂಗಿರೋದು. ಇದಿಷ್ಟು ವಿಧಾನಸಭಾ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಕಿರಣ್ ರೇಣುಕಾ, ಟಿವಿ9 ಬೆಂಗಳೂರು.